ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಜೀವಂತ ಶೆಲ್ಗಳು ಪತ್ತೆಯಾಗಿವೆ. ಭಾರತೀಯ ಸೇನೆ ಮತ್ತು JNK ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ. ಈ ಸಂದರ್ಭದಲ್ಲಿ ನೌಶೇರಾದಲ್ಲಿ ಜೀವಂತ ಶೆಲ್ಗಳು ಕೂಡ ಪತ್ತೆಯಾಗಿವೆ. ಅಂದ್ರೆ ಪಾಕಿಸ್ತಾನದ ಕಡೆಯಿಂದ ಹಾರಿ ಬಂದಂತಹ ಶೆಲ್ಗಳು. ಈಗಾಗಲೇ ಅಲ್ಲಿನ ಡ್ರೋನ್ ಅಟ್ಯಾಕ್ಗಳನ್ನ ಅಥವಾ ಈ ಶೆಲ್ ದಾಳಿಗಳನ್ನೆಲ್ಲವೂ ಕೂಡ ನಿಷ್ಕ್ರಿಯಗೊಳಿಸಿತ್ತು ನಮ್ಮ ಸೇನೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಬಟ್ ಅದರಲ್ಲಿ ಕೆಲವೊಂದಷ್ಟು ಮಿಸ್ ಆಗಿ ಬಂದು ಬಿದ್ದಿರುವಂಥದ್ದು, ಅದು ಫೈರ್ ಕೂಡ ಆಗಿಲ್ಲ, ಅದೆಲ್ಲವೂ ಕೂಡ ಅಲ್ಲಲ್ಲೇನೆ ಬಿದ್ದಿವೆ. ಸೊ ಅದನ್ನ ಈಗ ಹುಡುಕುವಂತಹ ಒಂದು ಕೆಲಸಗಳು, ಅದನ್ನು ಹುಡುಕಿ ತಗೊಂಡು ಹೋಗಿ ಅದನ್ನ ಸೇಫ್ ಆಗಿ ಡೆಸ್ಟ್ರಾಯ್ ಮಾಡುವಂತಹ ಒಂದು ಕೆಲಸ ಕೂಡ ಈಗ ನಮ್ಮ ಸೇನೆ ಮಾಡ್ತಾ ಇದೆ. JNK ಮತ್ತು ಪೊಲೀಸರು ಮತ್ತು ಭಾರತೀಯ ಸೇನೆ ನಡೆಸ್ತಾ ಇರುವಂತಹ ಜಂಟಿ ಕಾರ್ಯಾಚರಣೆ ದೃಶ್ಯಗಳನ್ನು ನಾವೇನು ನೋಡ್ತಾ ಇದ್ವಿ. ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಹಾಕೊಂಡು, ರಕ್ಷಣಾ ಕವಚಗಳನ್ನು ಧರಿಸಿ, ನೋಡಿ ಹೆಲ್ಮೆಟ್ ಇದೆ, ಜೊತೆಗೆ ಅವ್ರು ಹಾಕಿರುವಂತಹ ಒಂದು ಬಾಡಿ ಸೂಟ್, ಅದೆಲ್ಲವೂ ಕೂಡ ಬಾಂಬ್ ಬ್ಲಾಸ್ಟ್ ನಿರೋಧಕ ಒಂದು ಸೂಟ್ಗಳದ್ದು, ಕಾಸ್ಟ್ಯೂಮ್ಗಳು, ಅದನ್ನು ಹಾಕ್ಕೊಂಡು ಅಲ್ಲಿ ಹೋಗಿ ಬಾಂಬ್ ಶೆಲ್ಗಳು ಎಲ್ಲೆಲ್ಲಿ ಬಿದ್ದಿವೆ ಅದನ್ನು ಹುಡುಕಿ ತಂದು ನಂತರ ಅದನ್ನು ಭೂಮಿಯಲ್ಲಿ ಹುದುಗಿಸಿಟ್ಟು ಬ್ಲಾಸ್ಟ್ ಮಾಡುವಂಥ ಒಂದು ಕೆಲಸ, ಅವನ್ನೆಲ್ಲವನ್ನು ಕೂಡ ನಿಷ್ಕ್ರಿಯಗೊಳಿಸುವಂಥ ಒಂದು ಕೆಲಸಗಳು ಈಗ ಸೇನೆಯಿಂದ ಜೊತೆಗೆ JNK ಪೊಲೀಸರಿಂದ ಈಗ ಆಗ್ತಾ ಇದೆ. ಸೊ ಹೀಗೆ ಈಗ ಜಮ್ಮು ಕಾಶ್ಮೀರದ ನೌಶೇರಾ ಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ, ಅದರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಿದ್ದಿರುವಂತಹ ಜೀವಂತ ಶೆಲ್ಗಳನ್ನು ತಗೊಂಡು ಬಂದು ಅದನ್ನು ಭೂಮಿಯಲ್ಲಿ ಹುದುಗಿಸಿಟ್ಟು ಅದನ್ನು ಅಲ್ಲಲ್ಲೇ ಬ್ಲಾಸ್ಟ್ ಮಾಡಿ ನಿಷ್ಕ್ರಿಯಗೊಳಿಸ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಗರ್ಜಿಸ್ತಾ ಇದ್ದಂತೆ ಚೀನಾ ಈಗ ಯೂಟರ್ನ್ ಹೊಡೆದಿದೆ. ನಿನ್ನೆ ರಾತ್ರಿ ಏನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ರಾಷ್ಟ್ರವನ್ನು ಉದ್ದೇಶಿಸಿ, ಅವ್ರು ಹೇಳಿದಂತಹ ಕೆಲವೊಂದಷ್ಟು ಮಾತುಗಳು, ಅದೆಲ್ಲದರಿಂದ ಕೂಡ ಈಗ ಚೀನಾ ಸ್ವಲ್ಪ ಬೆದರದಂತೆ ಕಾಣಿಸ್ತದೆ. ಹಾಗಾಗಿ ಯೂಟರ್ನ್ ಅನ್ನ ಹೊಡೆದಿದೆ. ನೋಡಿ, ಪಾಕ್ ಬೆನ್ನಿಗೆ ನಿಂತಿದ್ದಂತಹ ಈ ಡ್ರ್ಯಾಗನ್ ರಾಷ್ಟ್ರ ಚೀನಾ ಹೊಸ ನಾಟಕ ಆಡ್ತಾ ಇದೆ. ಈಗ ನಾವೇನು ಕೊಟ್ಟೇ ಇಲ್ಲಪ್ಪ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಅಂತ ಹೇಳಿ ಈಗ ತನ್ನೊಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಪಾಕಿಗೆ ಶಸ್ತ್ರಾಸ್ತ್ರಗಳಾಗ್ಲಿ ಅಥವಾ ಈ ಡ್ರೋನ್ಗಳನ್ನಾಗ್ಲಿ ನಾವು ಪೂರೈಕೆ ಮಾಡಿಲ್ಲ, ನಾವು ಪಾಕಿಸ್ತಾನಕ್ಕೆ ಸೇನೆಯನ್ನು ಕೂಡ ಕಳಿಸೋದಕ್ಕೆ ಏನು ಸಿದ್ಧರಿಲ್ಲ ನಾವು ಅನ್ನುವಂಥದ್ದನ್ನ ಚೀನಾ ಹೇಳಿದೆ. ಭಾರತ ಆರೋಪ ಮಾಡ್ತಾ ಇದ್ದಂತೆ ಚೀನಾ ಈ ಹೊಸ ಡ್ರಾಮಾವನ್ನ ಶುರು ಮಾಡಿದೆ. ಚೀನಾ ನಿರ್ಮಿತ ಈ PL-15 ಅದು ಪಾಕಿಸ್ತಾನ ಬಳಸಿತ್ತು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ನಮ್ಮ ಭಾರತೀಯ ಸೇನೆ ಕೂಡ ಈಗಾಗಲೇ ನಿನ್ನೆಯೂ ಕೂಡ ಪ್ರೆಸ್ ಮೀಟ್ ಮಾಡಿ ನಮ್ಮ DGMOಗಳ ಒಂದು ಮೀಟಿಂಗ್ನಲ್ಲಿ ಹೇಳಿದ್ರು, ಅದನ್ನು ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅವರ PL-15 ಅನ್ನು ನಾವು ಹೊಡೆದಾಕಿದ್ದೀವಿ ಅಂಥೇಳಿ. ನಮ್ಮ ಶಸ್ತ್ರಗಳು ಅದನ್ನು ಹೇಗೆ ಧ್ವಂಸಗೊಳಿಸಿದೆ, ಅದನ್ನು ಡಿಟೆಕ್ಟ್ ಕೂಡ ಮಾಡೋಕ್ಕಾಗಲಿಲ್ಲ ನಮ್ಮ ಶಸ್ತ್ರಗಳನ್ನು, ಆ ಒಂದು PL-15 ಅದನ್ನು ನಾವೇ ಹೊಡೆದಾಕಿದ್ದೀವಿ ಅನ್ನುವಂಥದ್ದನ್ನು ಈಗಾಗಲೇ ಭಾರತೀಯ ಸೇನೆ ಕೂಡ ಹೇಳಿದೆ. ಬಟ್ ಚೀನಾ ಈಗ ಹೇಳ್ತಾ ಇರೋದು ನಾವೇನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ. ಇನ್ನು ರಜೌರಿಯಲ್ಲಿ ಪಾಕಿಸ್ತಾನದ ಸಜೀವ ಶೆಲ್ ಒಂದು ಈಗ ಪತ್ತೆಯಾಗಿದೆ. ಸಜೀವ ಶೆಲ್ ಅನ್ನು ನಿಷ್ಕ್ರಿಯಗೊಳಿಸಿದೆ ನಮ್ಮ ಸೇನೆಯ ಕಾರ್ಯಾಚರಣೆಯಲ್ಲಿ. ಗಡಿ ಭಾಗದ ಗ್ರಾಮಗಳಲ್ಲಿ ಈ ಥರದ ಒಂದಷ್ಟು ಶೆಲ್ಗಳು ಈಗ ಪತ್ತೆಯಾಗ್ತಾ ಇವೆ. ನಾವು ಕೂಡ ಆಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇಲ್ಲಿ ಸಜೀವ ಶೆಲ್ಗಳು ಸಿಕ್ಕಿರುವಂಥದ್ದು, ಅದನ್ನು ತಗೊಂಡು ಅದನ್ನು ಮತ್ತೆ ಭೂಮಿಯ ಒಳಗಡೆ ಹುದುಗಿಸಿಟ್ಟು ಅಲ್ಲೇ ನಿಷ್ಕ್ರಿಯಗೊಳಿಸುವಂಥದ್ದು, ಬ್ಲಾಸ್ಟ್ ಮಾಡುವಂಥ ಒಂದು ಕೆಲಸ ಈಗ ಆಗ್ತಾ ಇದೆ. ರಜೌರಿ ಭಾಗದಲ್ಲೂ ಕೂಡ ಒಂದಷ್ಟು ಈ ಥರದ ಜೀವಂತ ಶೆಲ್ಗಳು ಪತ್ತೆ ಆಗ್ತಾ ಇವೆ. ಹಾಗೆ ಜಮ್ಮು ಕಾಶ್ಮೀರದ ನೌಶೇರಾ ಭಾಗದಲ್ಲೂ ಕೂಡ ಒಂದಷ್ಟು ಸಿಕ್ಕಿದ್ವು, ಅವುಗಳನ್ನು ಕೂಡ ತಗೊಂಡು ಅದನ್ನು ನಿಷ್ಕ್ರಿಯಗೊಳಿಸಿದ್ದಾರೆ ನಮ್ಮ ಸೇನೆ. ಹಾಗೆ ಈಗ ರಜೌರಿ ಭಾಗದಲ್ಲೂ ಕೂಡ ಸಿಕ್ಕಿರುವಂತಹ ಶೆಲ್ ದೃಶ್ಯದಲ್ಲಿ ಗಮನಿಸಬಹುದು. ಆ ಶೆಲ್ಲನ್ನು ಪತ್ತೆ ಹಚ್ಚಿ ಅದನ್ನು ಮತ್ತೆ ಭೂಮಿಯ ಒಳಗಡೆ ಹಾಕಿ ಇಟ್ಟು ಅದನ್ನು ಅಲ್ಲೇ ನಿಷ್ಕ್ರಿಯಗೊಳಿಸುವಂಥ ಒಂದು ಕೆಲಸ ಆಗ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH